ಮಹಿಳಾ ಸಂಘಗಳು ಏನ್ ಬಿಡಪ್ಪ, ಎಲೆಕ್ಷನ್ ಟೈಮಲ್ಲಿ ಹುಟ್ಕೊಳ್ತವೆ, ಎಲೆಕ್ಷನ್ ಮುಗಿದ್ಮೇಲೆ ಮುಚ್ಕೊಳ್ತವೆ. ರಾಜಕಾರಣಿಗಳ ಹತ್ರ ದುಡ್ಡು ತಗೊಳ್ಳಿಕ್ಕೋಸ್ಕರ ಇದನ್ನ ತೋರ್ಪಡಿಕೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕೇಳ್ಪಟ್ಟಂಥದ್ದು. ಎಲ್ಲೋ ಒಂದು ಕಡೆ ನನಗೆ ತುಂಬಾ ನೋವಾಯ್ತು. ಇವತ್ತಿನ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಅವರು ಅದಾದ ನಂತರ ನನ್ನ ಜೀವನದಲ್ಲೆಲ್ಲೋ ಒಂದು ಸಣ್ಣ ತಿರುವು ತಗೊಳ್ತು. ಆ ತಿರುವು ನಾನು ಒಂದು ಮಹಿಳೆಯರ ಬಗ್ಗೆ ಕಾಳಜಿ ಇಟ್ಕೊಂಡು ಮಹಿಳೆಯರಿಗಾಗ ನಾನೇನಾದ್ರೂ ಮಾಡಬೇಕು ಅನ್ನೋ, ಮಹಿಳೆಯರು ಪುರುಷರ ಸಮಾನವಾಗಿ ಬದುಕಬೇಕು, ಖಂಡಿತವಾಗಿಯೂ ಸರ್, ಯಾವುದೇ ಒಂದು ಕಾರಣಕ್ಕೂ ಅವರು ಹಿಂಜರಿಬಾರ್ದು. ಯಾಕಂದ್ರೆ ನಮಸ್ಕಾರ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ದಿನ ನಮ್ಮ ವಿಶೇಷ ಅತಿಥಿ ಡಾಕ್ಟರ್ ಅನುಪಮಾ ಪಂಚಾಕ್ಷರಿ ಅವರು. ಅನುಪಮಾ ಪಂಚಾಕ್ಷರಿ ಅವರು ಸಾಕಷ್ಟು ಸಾಧನೆಗಳು ಮಾಡಿದಂಥ ಒಬ್ಬ ವ್ಯಕ್ತಿ. ಸಮಾಜಕ್ಕೆ ಪ್ರತಿ ಒಬ್ಬ ವ್ಯಕ್ತಿಗೂ ಸಹ ಒಂದು ಪ್ರೇರಣಾದಾಯಕವಾದಂತಹ ವ್ಯಕ್ತಿಯವರು. ಅವ್ರ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಇದೆ. ಅವರು ಬಾಲ್ಯದಿಂದಲೇ ಒಂದು ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಪ್ರಗತಿ ತೋರಿಸೋ ಜೊತೆಗೆ ಒಂದು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಆಗಬಹುದು, ಮತ್ತು ಸಾಮಾಜಿಕ ಕಳಕಳಿ ಆಗ್ಬೋದು, ಮತ್ತು ಒಂದು ಬೌದ್ಧಿಕ ವಿಚಾರಗಳನ್ನು ಯೋಚನೆ ಮಾಡುವಂಥ ವಿಷಯಗಳಾಗಬಹುದು, ಮತ್ತು ಸಾಮಾಜಿಕ ಚಟುವಟಿಕೆಗಳು ಆಗಬಹುದು, ಮತ್ತು ಆಧ್ಯಾತ್ಮಿಕ ಚಿಂತನೆ ಆಗ್ಬೋದು. ಈ ರೀತಿ ಎಲ್ಲ ರೀತಿಯೂ ಸಹ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಅನ್ನೋ ದೃಷ್ಟಿನಲ್ಲಿ ಮಾಡಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಸಾಧಕರವರು, ಒಂದು ಮಹಾನ್ ಸಾಧಕರು ಅಂತ ಹೇಳ್ಬೋದು. ಅವ್ರ ಬಗ್ಗೆ ಇವತ್ತು ಒಂದಷ್ಟು ಒಂದು ಕಿರು ಪರಿಚಯ ಮಾಡೋಣ. ಬನ್ನಿ. ನಮಸ್ಕಾರ ಮೇಡಮ್ ಅವರು, ಡಾಕ್ಟರ್ ಅನುಪಮಾ ಪಂಚಾಕ್ಷರಿ ಅವರು. ನಮಸ್ಕಾರ ಸರ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಡಮ್, ನೀವು ನಿಮ್ಮ ಹುಟ್ಟೂರು ತಿಪಟೂರು, ಬೆಂಗಳೂರಿಗೆ ಬಂದ್ರಿ. ಅಲ್ಲಿಂದ ಇಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಸರ್? ನನಗೆ ಯಾವ ಥರದ ಬದಲಾವಣೆ ಅಂತ ನನಗೇನು ಅನಿಸ್ಲೇ ಇಲ್ಲ. ಇಟ್ಸ್ ಗಾಡ್ಸ್ ಗ್ರೇಸ್ ಅನಿಸತ್ತೆ. ನನಗೆ ಎಷ್ಟೋ ಸಲ ನಾನು ಯೋಚನೆ ಮಾಡಿದ್ದೀನಿ, ಇದು ಭಗವಂತನ ಆಶೀರ್ವಾದನೆ ಅಥವಾ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳಬೇಕು. ನಾನು ಪದವಿ ಮುಗಿಸ್ಕೊಳ್ಳೋ ತನಕ ನಾನು ತಿಪಟೂರಿನಲ್ಲೇ ಓದಿದೆ. ಅಲ್ಲಿ ನನಗೆ ನನ್ನ ತಂದೆಯ ಸಂಪೂರ್ಣ ಒಂದು ಬೆಂಬಲ ಇತ್ತು, ಎಲ್ಲ ತರಹ ಪ್ರೋತ್ಸಾಹ ಇತ್ತು. ಅವರ ಒಂದು ನೆರಳಿನಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಆಲ್ರೌಂಡರ್ ಅನ್ನೋಂತಹ, ಅಂದರೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನಾನು ಕಾಲೇಜಿನಿಂದ ಹೊರಬಂದೆ. ನಾನು ಕಲ್ಚರಲ್ಸಲ್ಲಿದ್ದೆ, ಸ್ಪೋರ್ಟ್ಸಲ್ಲಿದ್ದೆ, ಎಜುಕೇಷನಲ್ಲೂ ಚೆನ್ನಾಗಿದ್ದೆ. ಸೊ ಒಂಥರ ಬಹಳ ಆ್ಯಕ್ಟಿವ್ ಆಗಿ ನಾನು ನನ್ನ ಬಾಲ್ಯವನ್ನು ತುಂಬ ಖುಷಿಯಾಗಿ ಸಂತೃಪ್ತಿದಾಯಕವಾಗಿ ಕಳೆದಂತಹ ಒಂದು ಸಂತೋಷ ನನಗಿದೆ. ಅದಾದ ನಂತರ ಮಾಸ್ಟರ್ ಡಿಗ್ರಿಗೆ ನನಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನನಗೆ ಫ್ರೀ ಮೆರಿಟ್ ಸೀಟ್ ಸಿಕ್ತು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ. ಹಾಗಾಗಿ ಅದನ್ನು ಒಂದು ಪರ್ಸ್ಯೂ ಮಾಡಲಿಕ್ಕೆ, ಆ ಒಂದು ಎಜುಕೇಷನ್ಗೋಸ್ಕರ ನನ್ನ ಒಂದು ತಿಪಟೂರಿನಿಂದ ಬೆಂಗಳೂರಿನ ಹಾದಿ ಹಿಡಿಬೇಕಾಯಿತು ಅಂತ ಹೇಳಿ. ಆಯಿತು. ನೀವು ಅಧ್ಯಾಪಕರಲ್ಲದೆ ಮತ್ತು ಕೆಲವು ಡಿಪಾರ್ಟ್ಮೆಂಟ್ HOD ಆಗಿದ್ರಿ, ಉಪನ್ಯಾಸಕಿ ಆಗಿದ್ರಿ. ಅದು ನಿಮ್ಮ ವೃತ್ತಿ ಹೇಗಿತ್ತು? ಅದರಿಂದ ನಿಮಗೇನು ಖುಷಿ ಕೊಡ್ತು? ಮತ್ತು ಯಾವ ರೀತಿ ಸಮಾಜಕ್ಕೆ ಅದರಲ್ಲಿ ಕೊಡುಗೆ ಕೊಡುವಂಥ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ತು? ನಿಮಗೆಲ್ಲ ಗೊತ್ತಿರೋ ಹಾಗೆ ದ ನೋಬ್ಲೆಸ್ಟ್ ಅಂತಲೇ ನಾನು ಹೇಳ್ತೇನೆ. ತುಂಬ ಖುಷಿ ಕೊಡುವಂತಹ ಒಂದು ಪ್ರೊಫೆಷನ್ ಅಂದರೆ ಟೀಚಿಂಗ್. ನಿಜವಾಗ್ಲೂ ಸಮಾಜಕ್ಕೆ ಕೊಡುಗೆ ಕೊಡಬಹುದು ಅನ್ನೋದಾದರೆ ನಿಜವಾಗ್ಲೂ ಅದೊಂದು ಟೀಚಿಂಗ್ ಪ್ರೊಫೆಷನ್. ಯಾವುದೇ ಒಂದು ಡಾಕ್ಟರ್ ಇರ್ಬೋದು, ಒಂದು ಇಂಜಿನಿಯರ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರಿಗೂ ಒಂದು ಗುರುಗಳು ಬೇಕಾಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಬಹಳ ತೃಪ್ತಿ ಇದೆ. ನಾನು ಒಂದು ಒಳ್ಳೆಯ ಒಂದು ಪ್ರವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ. ಹಾಗೆ ನಾನು ಮೊದಲು ನಂದು ಮಾಸ್ಟರ್ ಡಿಗ್ರಿ ಆಲ್ಮೋಸ್ಟ್ 99 ಮುಕ್ತಾಯ ಆಯಿತು. ನಾನಿನ್ನು ಮುಗಿಯೋಕ್ಕೆ ಮುಂಚೆನೇ, ನಂದು ಒಂದು ಮಾಸ್ಟರ್ ಎಜುಕೇಷನ್ ಮುಗಿಸೋ ಅಷ್ಟರಲ್ಲೇ ನನ್ನ ತಿಪಟೂರಿನ ಬಳಿಯಲ್ಲೇ ಒಂದು ಊರಿದೆ, ಅರಸೀಕೆರೆ ಅಂತ ಹೇಳಿ. ಆ ಅರಸೀಕೆರೆಯಲ್ಲಿ ನನಗೆ ಬಹಳ ಪರಿಚಯಸ್ಥರು ನನ್ನ ತಂದೆಯ
ಒಂದು ಆಪ್ತರು ಆದಂಥವ್ರು. ಬಿಕಾಸ್ ನನ್ನ ತಂದೆ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಿದ್ದು ಒಂದು ಕಲ್ಪತರು ವಿದ್ಯಾಸಂಸ್ಥೆ ಅಂತ ಹೇಳಿ, ಅದೇ ಕಾಲೇಜ್ನಲ್ಲೇ ನಾನು ಕೂಡ ಓದಿದಂಥವಳು. ಅಲ್ಲಿ ನನ್ನನ್ನು ಬಹಳಷ್ಟು ದಿನಗಳಿಂದ ವರ್ಷಗಳಿಂದನೇ ನೋಡಿದಂಥವ್ರಿದ್ರು, ಸುಧೀಂದ್ರ ರಾವ್ ಅಂತ ಹೇಳಿ. ಅವರು ನನ್ನನ್ನು ನೋಡಿ ಅವ್ರು ನನ್ನ ಬಗ್ಗೆ ಗೊತ್ತಿದ್ದರಿಂದ, ನಿನ್ನ ಎಜುಕೇಷನ್ ಮುಗಿದ ಕೂಡಲೇ ನೀನು ನನ್ನ ಕಾಲೇಜಿಗೆ, ಬಿಕಾಸ್ ಅವರು ಮ್ಯಾನೇಜ್ಮೆಂಟ್ನಲ್ಲಿದ್ದರು, ಆಲಮಿನ್ ಕಾಲೇಜ್ ಅಂತ ಒಂದು ಅರಸೀಕೆರೆಯಲ್ಲಿ ಕಾಲೇಜ್ ಇತ್ತು, ಆ ಒಂದು ಕಾಲೇಜಿನಲ್ಲಿ ನೀನು ಬಂದು ನನಗೆ ಕೆಲಸ ನೀನು ಮಾಡಲೇಬೇಕಮ್ಮ ಅನ್ನುವಂತಹ ಒಂದು ಒತ್ತಾಯ ಕೂಡ ಇಟ್ಟರು. ಬಹುಶಃ ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕೂಡ ಇರಬಹುದು. ಕೆಲವೊಂದು ಸಲ ಕೆಲಸಕ್ಕಾಗಿ ಎಲ್ಲೆಲ್ಲಿ ಅಲ್ದಾಡ್ತಾರೆ, ಎಷ್ಟೆಲ್ಲ ಇಂಟರ್ವ್ಯೂ ಫೇಸ್ ಮಾಡ್ತಾರೆ, ಕಷ್ಟಪಡ್ತಾರೆ. ಭಗವಂತನ ಆಶೀರ್ವಾದದಿಂದ ನನಗೆ ಈ ಒಂದು ಅವಕಾಶ ನನ್ನನ್ನೇ ಹರಿಸಿ ಬಂತು. ಸೊ ನಾನು ಎಜುಕೇಷನ್ ಮುಗಿದ ಕೂಡಲೇ ನಾನು 1 ವರ್ಷ ಅರಸೀಕೆರೆಯಲ್ಲಿ ನಾನು ಆಲಮಿನ್ ಕಾಲೇಜಲ್ಲಿ ಡಿಗ್ರಿ ಮಕ್ಕಳಿಗೆ ಪಾಠ, ಅದೂ ಏನು PU ಮತ್ತೊಂದು ಯಾವುದೂ ಪಾಠ ಮಾಡಲೇ ಇಲ್ಲ ನಾನು. ಮೊದಲನೇದಾಗೇ ನಾನು ಡಿಗ್ರಿ ಸ್ಟೂಡೆಂಟ್ಸಿಗೆ ಪಾಠ ಮಾಡಿದಂಥದ್ದು. ಹಾಗಾಗಿ ಮೊದಲು ಸ್ವಲ್ಪ ಕಷ್ಟ ಅನ್ನಿಸ್ತು. ಅಂದರೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಾನು ಮಾಸ್ಟರ್ ಡಿಗ್ರಿ ಮುಗಿಸಿದ ತಕ್ಷಣವೇ ನಾನು ಟೀಚಿಂಗಿಗೆ ಹೋದೆ. ಅಲ್ಲಿ ಹೇಗಿದ್ರು ಹುಡುಗರು ಅಂದರೆ 2 ವರ್ಷ ಫೇಲ್ ಆಗಿದ್ರೆ ಅವ್ರು ನನ್ನ ವಯಸ್ಸಿನವರೇ ಆಗಿದ್ರು ಡಿಗ್ರಿಯಲ್ಲಿ. ನಿಮಗೆ ಬಹಳಷ್ಟು ಖುಷಿ ಆಯಿತು. ಮೇಡಮ್, ಈಗ ತಾವು ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ BBMP ಮಹಿಳಾ ಘಟಕದ ಅಧ್ಯಕ್ಷರಾಗಿ ಜವಾಬ್ದಾರಿ ಸಮರ್ಪಕವಾಗಿ ಮಾಡುತ್ತಿದ್ದೀರಾ. ಕೆಂಗೇರಿ ಉಪನಗರದ ರೋಟರಿ ಸದಸ್ಯರಾಗಿದ್ದೀರಾ. ಮತ್ತು ಜೊತೆಗೆ ರೆನಾಸಾ ಯೂನಿವರ್ಸಲ್ RU ಕ್ಲಬ್ ಕೆಂಗೇರಿ ಉಪನಗರದ ಅಧ್ಯಕ್ಷರಾಗಿದ್ದೀರಿ. ಒಂದು ಮಹಿಳೆಯಾಗಿ ಸಾಮಾನ್ಯವಾಗಿ ಸಮಾಜದಲ್ಲಿ ಮಹಿಳೆಯರಂದರೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಹಿಂಜರಿತಾರೆ. ಯಾಕೆಂದರೆ ಇಷ್ಟು ಜವಾಬ್ದಾರಿಗಳು ತಗೊಂಡು ಮನೆಯದು ಒಂದು ಪ್ರತಿಯೊಂದು ಕೆಲಸಗಳು ನೋಡಿಕೊಂಡು ಸಮಾಜದ ಕೆಲಸನೂ ಮಾಡಿ ತಮ್ಮ ಒಂದು ಅಕಾಡೆಮಿಕ್ ಫೀಲ್ಡಲ್ಲೂ ಸಹ ತಾವು ಮಾಡ್ತಾ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸಲ್ಲೂ ಇಷ್ಟು ನೀವಿದ್ದು ನಿಮಗೆ ಇಷ್ಟು ಮಾಡುವಂಥ ಒಂದು ಪ್ರೇರಣೆ ಎಲ್ಲಿಂದ ಸಿಗ್ತದೆ ನಿಮಗೆ? ಸರ್, ನನಗೆ ಬಹುಶಃ ಕೆಲವರೆಲ್ಲ ಹೇಳ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾನು ಪ್ರೇರಣೆಯಾಗಿಟ್ಕೊಂಡೆ ಅಂತ. ನನಗದೇನೂ ಅನಿಸಿಲ್ಲ. ನನ್ನ ಲೈಫಲ್ಲಿ ನನಗೆ ಬಹುಶಃ ಇಟ್ಸ್ ಟ್ರಾನ್ಸ್ಫಾರ್ಮ್ ಫ್ರಮ್ ಮೈ ಡ್ಯಾಡ್ ಅಂತಾನೆ. ನನ್ನ ತಂದೆಯೇ ನನಗೆ ಬಹಳ ಉತ್ತಮವಾದಂತಹ ಪ್ರೇರಣೆ. ಯಾಕೆಂದರೆ ಅವರ ಜೀವನ ಶೈಲಿ ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿದ್ದಂಥದ್ದು. ಆ್ಯಂಡ್ ಹಿ ವಾಸ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಪವರ್ಫುಲ್ ಮ್ಯಾನ್. ತುಂಬ ಒಂಥರ ಹೀಗೆ ನನ್ನ ಜೀವನ ನಡಿಬೇಕು ಅನ್ನುವಂಥದ್ದು. ಮತ್ತು ಮನೆಯಲ್ಲಿ ತುಂಬ ಒಳ್ಳೆಯ ತಂದೆಯಾಗಿ, ಕಾಲೇಜಿನಲ್ಲಿ ಒಳ್ಳೆಯ ಒಂದು ತನ್ನ ಒಂದು ಎಲ್ಲ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ವ್ಯಕ್ತಿಯಾಗಿ, ಜವಾಬ್ದಾರಿಯುತವಾದಂತಹ ಒಂದು ವ್ಯಕ್ತಿಯಾಗಿ ಜೀವನವನ್ನು ಕಳೆದಂಥವರು. ಹಾಗಾಗಿ ಅವರೇ ನನ್ನ ಪ್ರೇರಣೆ ನಿಜವಾಗ್ಲೂ. ಯಾಕಂದರೆ ಅವ್ರಿಗೆ ತುಂಬ ಮಹತ್ವ ಆಕಾಂಕ್ಷೆ ಅಂತ ಏನಿರಲಿಲ್ಲ. ನಾನು, ನನ್ನ ಸಂಸಾರ, ನನ್ನ ಮಕ್ಕಳು ಬಹಳ ಸಂತೋಷದಿಂದ ನೆಮ್ಮದಿಯ ಜೀವನ ಕಳಿಬೇಕು ಅನ್ನುವಂತಹದ್ದೊಂದು ಚಿಂತನೆಯಲ್ಲೇ ಅವರು ತನ್ನ ಸಂಪೂರ್ಣ ಜೀವನವನ್ನು ಕಳೆದದ್ದು. ಹಾಗಾಗಿ ಅವರೇ ನನಗೆ ದೊಡ್ಡದಾದಂತಹ ಪ್ರೇರಣೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಂದೆ ತಾಯಿನೇ ನಮಗೆ ಮೊದಲನೇ ದೈವ, ಗುರು ಅನ್ನೋ ಭಾವನೆಯಿಂದ ನೀವು ಸಾಕಷ್ಟು ಪ್ರೇರಣೆ ಪಡೆದಿದ್ದೀರಿ. ನಿಮಗೆ ಸಮಾಜದಲ್ಲಿ ಸಾಕಷ್ಟು ಒಳ್ಳೆ ಪ್ರಶಸ್ತಿಗಳು ದೊರಕಿವೆ. ಕೋಟಕ್ ಲೈಫ್ ಉನ್ನತಿಯ ವಿಮನ್ ಅಚೀವರ್, ಹಂಸ ಸಮ್ಮಾನ ಪ್ರಶಸ್ತಿ 2022, ಸ್ವರಚಿಂತನ ಹಾಗೂ ಡ್ರೀಮ್ ಕರೋಕಿಯ ಲೈಫ್ ಟೈಮ್ ಅಚೀವ್ಮೆಂಟ್, ಮತ್ತು ರೇಡಿಯಂಟ್ ಕಲ್ಚರ್ ಕಮಿಟಿಯ ಸಾಧನಾ ಸನ್ಮಾನ, ವಿಷನ್ ಕನ್ನಡ ವತಿಯಿಂದ ಜೀವಮಾನ ಸಾಧಕ, ಪುಷ್ಪವನ ಪ್ರಶಂಸಾ ಪುರಸ್ಕಾರ, ವಚನ ಜ್ಯೋತಿ ಬಳಗದ ಅಭಿನಂದನಾ ಪುರಸ್ಕಾರ, ಈ ರೀತಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ವತಿಯಿಂದ ಸೇವಾರತ್ನ ಪ್ರಶಸ್ತಿ ಪಡೆದಿದ್ದೀರಿ. ನಿಮಗೆ ಸಾಕಷ್ಟು ಏನೋ ಒಂದು ಪ್ರಶಸ್ತಿಗಳು ಪಡೆದಿರುವಂಥ ಒಂದು ಹೆಮ್ಮೆ ಇದೆ. ನೀವು ಸಮಾಜಕ್ಕೆ ಏನು ಕೊಡಬೇಕು, ಯಾವ ಭಾವನೆಯಿಂದ ಏನೇನು ಮಾಡಬೇಕು, ಇಷ್ಟವರೆಗೂ ಸಾಕಷ್ಟು ಮಾಡಿದ್ದೀರಾ, ಅದ್ರ ಬಗ್ಗೆ ಮಾಡೋಣ. ನೀವು ಇಷ್ಟವರೆಗೂ ಏನು ಸಾಧನೆ ಮಾಡಿದ್ದೀರಾ, ಅಂದರೆ ಸಮಾಜಕ್ಕೆ ತಾವು ಏನೇನು ಕೊಟ್ಟಿರುವಂಥದ್ದು ಒಂದು ಹೈಲೈಟ್ಸ್. ನಾನು ಆ್ಯಕ್ಚುಲಿ ಟೀಚಿಂಗಲ್ಲಿ ಆಲ್ಮೋಸ್ಟ್ 20 ವರ್ಷದ ಸುದೀರ್ಘ ಸೇವೆಯನ್ನು ಸಲ್ಲಿಸಿದೆ. ಮಕ್ಕಳ ಜೊತೆ ನಾನು ಬೆರಿತಾ ಮಕ್ಕಳಲ್ಲಿ ನಾನು ಕೂಡ ಬಹಳ ಯಂಗ್ ಆಗಿ ಫೀಲ್ ಆಗ್ತಾ ತುಂಬ ಸಂತೋಷವಾದಂತಹ ಒಂದು ಅವಧಿ ನಾನು ಟೀಚಿಂಗಲ್ಲಿ ಕಳೆದಂಥದ್ದು. ಫಸ್ಟು ಆಲಮಿನಲ್ಲಿ ಮಾಡಿದೆ, ದಯಾನಂದ ಸಾಗರ್, ಮತ್ತು ಹಾಗೆ ಅನೇಕ
ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ವಿಸಿಟಿಂಗ್ ಆಗಿ ಮಾಡಿದೆ. ಅಂತಿಮವಾಗಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇದು ಏನು ಮೆಡಿಕಲ್ ಎಂಜಿನಿಯರಿಂಗ್ ಎಲ್ಲದರಲ್ಲೂ ಒಂದು HOD ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದೆ. ಅದಾದ ನಂತರ ನನ್ನ ಜೀವನದಲ್ಲೆಲ್ಲೋ ಒಂದು ಸಣ್ಣ ತಿರುವು ತಗೊಳ್ತು. ಆ ತಿರುವು ಏನಂತ ಹೇಳಿದ್ರೆ ಅದು ರಾಜಕಾರಣ ಇರ್ಬೋದು, ಸಾಮಾಜಿಕ ಸೇವೆ ಇರಬಹುದು, ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ನನ್ನ ಜೀವನ ತೊಡಕೊಳ್ತಾ ಹೋಯಿತು. ಮೊಟ್ಟ ಮೊದಲನೇದಾಗಿ ನಾನು ಸಮಾಜದಲ್ಲಿ ನನ್ನ ಪತಿ ಇಬ್ಬರೂ ಕೂಡ ಗೌರ್ಮೆಂಟ್ ಕಾಲೇಜಸ್ಗೆ ಬುಕ್ಸ್ಗಳನ್ನು ಕೊಡಿಸುವಂಥದ್ದಿರಬಹುದು, ಅಥವಾ ಮಕ್ಕಳುಗಳಿಗೆ ಫೀಸ್ಗಳನ್ನು ಕಟ್ಟೋದಿರ್ಬೋದು, ಹಾಗೆ ಸೀನಿಯರ್ ಸಿಟಿಸನ್ ಕಾರ್ಡ್ಸ್ ಮಾಡಿಸುವಂಥದ್ದು, ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್, ಈ ಥರದ್ದು ಏನಾದರೂ ನಾವು ಮಾಡಬೇಕು ಅಂತ ಹೇಳಿ ಹೊರಟಾಗ ನಾವು ಬಹಳ ಒಂದು ಸಣ್ಣ ಪುಟ್ಟ ಚಟುವಟಿಕೆಗಳಲ್ಲಿ ತೊಡಕೊಂಡು ಮಾಡ್ತಾ ಇದ್ವಿ. ಅಂತಹ ಸಮಯದಲ್ಲಿ ನಮಗೆ ಪ್ರಸ್ತುತ ಇವತ್ತಿನ ಶಾಸಕರಾದಂತಹ ST ಸೋಮಶೇಖರ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತರು. ಅವರು ಒಂದು ಮಾರಲ್ ಸಪೋರ್ಟ್ ಇರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಈ ಥರ ಎಲ್ಲ ರೀತಿಯಲ್ಲೂ ಮಾಡ್ತಾ ಬಂದಾಗ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಒಂದು ತಿಂಗಳಿಗೊಂದು ನಾವು ಚಟುವಟಿಕೆಯನ್ನು, ಮೆಡಿಕಲ್ ಕ್ಯಾಂಪ್ಸ್ ಇರಬಹುದು, ಅಥವಾ ಗೌರ್ಮೆಂಟ್ ಕಾಲೇಜಸ್ಗೆ ಲೈಬ್ರರಿಯಲ್ಲಿ ಬುಕ್ಸ್ಗಳನ್ನು ಡೊನೇಷನ್ ಮಾಡುವಂಥದ್ದು ಇರಬಹುದು, ಮತ್ತು ಐ ಕ್ಯಾಂಪ್ಸ್ ಇರಬಹುದು, ಹೀಗೆ ಹಲವಾರು ಚಟುವಟಿಕೆಗಳನ್ನು ನಾವು ಮಾಡ್ತಾ ಶುರು ಮಾಡ್ಕೊಂಡು ಬಂದ್ವಿ. ಅದು ನಾನು 10 ವರ್ಷಗಳಲ್ಲಿ ಸುಮಾರು ನಾನು ಅದು ಎಷ್ಟು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ನೋ, ಅದು ಎಷ್ಟು ಚಟುವಟಿಕೆಗಳನ್ನು ಮಾಡಿದ್ದೇನೋ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 18 ವರ್ಷಗಳಾಯಿತು ನನ್ನ ಒಂದು ಈ ಜರ್ನಿ. ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಮಾಜಕ್ಕೆ ನಾನು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ನಾನು ಮಾಡಲಿಕ್ಕೆ ಶುರು ಮಾಡೋದು ಸುಮಾರು 18 ಇಂದ 20 ವರ್ಷಗಳಾಯಿತು. ಅದಾಗಿ ನನ್ನ ಒಂದು ಸೇವೆ ಶುರುವಾಗಿ 10 ವರ್ಷದ ನಂತರ ನಾನು ಒಂದು ಮಹಿಳೆಯರ ಬಗ್ಗೆ ಕಾಳಜಿ ಇಟ್ಕೊಂಡು ಮಹಿಳೆಯರಿಗಾಗ ನಾನೇನಾದರೂ ಮಾಡಬೇಕು ಅನ್ನುವಂಥದ್ದು ಬಂತು. ಅದು ಎಲ್ಲಿಂದ ಶುರುವಾಯಿತು ಅಂದರೆ, ಒಂದು ಸ್ತ್ರೀ ಶಕ್ತಿ ಸಂಘ, ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳನ್ನು ನಾವೇನಾದ್ರು ಸ್ಥಾಪನೆ ಮಾಡಿ ಮಹಿಳೆಯರಿಗೇನಾದರೂ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅನ್ನುವಂಥದ್ದು ನಾವು ಮಾಡಬೇಕು ಅಂತ ನಾವು ಹೊರಟಾಗ, ಎಲ್ಲೋ ಒಂದು ಕಡೆ ನಮಗೆ ಕೇಳ್ಪಟ್ಟಿದ್ದೇನು ಅಂದರೆ, ಸ್ವಲ್ಪ ಡಿಮೋಟಿವೇಟಿಂಗ್ ವರ್ಡ್ಸು. ಅಯ್ಯೋ, ಮಹಿಳಾ ಸಂಘಗಳು ಏನು ಬಿಡಪ್ಪ, ಎಲೆಕ್ಷನ್ ಟೈಮಲ್ಲಿ ಹುಟ್ಕೊಳ್ತವೆ, ಎಲೆಕ್ಷನ್ ಮುಗಿದ್ಮೇಲೆ ಮುಚ್ಕೊಳ್ತವೆ, ಸೊ ಅದೇನಿಲ್ಲ, ಬರೀ ದುಡ್ಡಿಸ್ಕೊಳ್ಳೋಕ್ಕೋಸ್ಕರ ಇವು ಸ್ಟಾರ್ಟ್ ಆಗುವಂಥದ್ದು ಸಂಘಗಳನ್ನ ಮಾಡಿಕೊಂಡು ನನ್ನ ಹತ್ರ ಇಷ್ಟು ಜನ ಮಹಿಳೆಯರಿದ್ದಾರೆ ಅಂತ ಹೇಳಿ ರಾಜಕಾರಣಿಗಳ ಹತ್ರ ದುಡ್ಡು ತಗೊಳ್ಳಿಕ್ಕೋಸ್ಕರ ಇದನ್ನ ತೋರ್ಪಡಿಕೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕೇಳ್ಪಟ್ಟಂಥದ್ದು. ಎಲ್ಲೋ ಒಂದು ಕಡೆ ನನಗೆ ತುಂಬ ನೋವಾಯಿತು. ಮಹಿಳೆಯರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡೋವಂಥದ್ದು ಇದೆಯಲ್ಲ, ಏನು ನಾವು ಅಷ್ಟೊಂದು ಚೀಪ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಅವಾಗ ತುಂಬ ಅನಿಸಿ, ಆವಾಗ ನಾನು ಹೇಳಿದೆ, ನಾವು ಇನ್ನು ಮುಂದೆ ಮಹಿಳೆಯರ ಒಂದು ಸ್ವಾವಲಂಬ ಜೀವನವನ್ನು ನಡೆಸಲಿಕ್ಕೋಸ್ಕರ ಸ್ತ್ರೀ ಶಕ್ತಿ ಸಂಘಗಳನ್ನು ಸ್ಥಾಪನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗೋಣ. ಆದರೆ ಸ್ಥಾಪನೆ ಮಾಡೋದಷ್ಟೇ, ಆದರೆ ಅದು ಮುಚ್ಚುವಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಇದುವರೆಗೂ ಸುಮಾರು ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ಅಂತ ನಾನು ಸ್ಥಾಪನೆ ಮಾಡಿದೆ. ಅದರಲ್ಲಿ ಒಂದು ಒಕ್ಕೂಟ ಅಂತ ಕೂಡ ಮಾಡಿದ್ವಿ. ಆ ಒಕ್ಕೂಟದ ಮುಖೇನ ಸುಮಾರು ಇವತ್ತು 150ಕ್ಕೂ ಹೆಚ್ಚು 175ರವರೆಗೂ ಮಹಿಳಾ ಶ್ರೀಶಕ್ತಿ ಸಂಘಗಳೇ ಇದೆ. ನಮ್ಮ ಈ ಕೆಂಗೇರಿ ಉಪನಗರದಲ್ಲಿ ಮಾತ್ರ ನನಗೆ ಹೇಳ್ತಾ ಇರುವಂಥದ್ದು ಅಷ್ಟು ಸ್ತ್ರೀಶಕ್ತಿ ಸಂಘಗಳು, ಮತ್ತೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾವೆ. ಆ ಒಂದು ಸ್ತ್ರೀಶಕ್ತಿ ಸಂಘಗಳ ಒಕ್ಕೂಟದ ಮುಖೇನ ನಾನು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದೆ. ಇಷ್ಟೊಂದು ಮಹಿಳೆಯರಿದಾರಲ್ವಾ, ಇವ್ರಿಗೇನಾದ್ರೂ ಮಾಡ್ಬೇಕಲ್ಲ, ಏನು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಟಿವಿ ನೋಡ್ತಾರೆ, ಸೀರಿಯಲ್ಸ್ ನೋಡ್ತಾರೆ, ಮತ್ತೊಬ್ರ ಬಗ್ಗೆ ಮಾತಾಡ್ಕೊಂಡು ನಾವು ಕಾಲಹರಣ ಮಾಡ್ತೀವಿ, ಸಂಘಕ್ಕೆ ತಿಂಗಳಿಗೆ ಒಂದ್ಸಲ ಸೇರ್ತೀವಿ, ಏನ್ ಮಾಡ್ಬೋದು ಅಂತ ಚಿಂತನೆ ಮಾಡಿದಾಗ ನಾವೊಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ, ಆ ಒಂದು ಸ್ವಾಭಿಮಾನ ಮಹಿಳಾ ಟ್ರಸ್ಟಿನ ವತಿಯಿಂದ ನಾವು ಹಲವಾರು ಟ್ರೈನಿಂಗ್ಗಳನ್ನು ಉಚಿತವಾಗಿ ಮಹಿಳೆಯರಿಗೆ ನೀಡಬೇಕು ಅಂತ. ಯಾವ ರೀತಿ? ಸುಮಾರು ನೋಡಿ ಸರ್, ನಾವಿವಾಗಲೇ ಇದುವರೆಗೂ ನನ್ನ ಒಂದು ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ನಲ್ಲಿ 9,000 ಮಹಿಳೆಯರು ಉಚಿತವಾಗಿ ತರಬೇತಿಯನ್ನ ಪಡ್ಕೊಂಡಿದ್ದಾರೆ. ಯಾವ್ಯಾವ ಕ್ಷೇತ್ರ ಅಂದರೆ, ಟೈಲರಿಂಗ್ ಇರ್ಬೋದು, ಸ್ಯಾರಿ ಕುಚ್ಚು ಹಾಕುವಂಥದ್ದು ಇರಬಹುದು, ಮತ್ತು ಟೆರಕೋಟಾ ಜ್ಯುವೆಲರಿ ಮಾಡುವಂಥದ್ದು, ಆರ್ಟಿಫಿಷಿಯಲ್ ಜ್ಯುವೆಲರಿ, ಸ್ಪೋಕನ್ ಇಂಗ್ಲೀಷು, ಕಂಪ್ಯೂಟರ್ ಕೋರ್ಸು, ಮೆಹಂದಿ ಕೋರ್ಸು, ಪಾರ್ಲರ್ ಕೋರ್ಸು, ಹೀಗೆ ಮತ್ತು ಏನು ಡೆಕೋರೇಟಿವ್ ಐಟಮ್ಸ್ ಮಾಡುವಂಥದ್ದು, ಪಿಲ್ಲೋಸ್ ಮಾಡುವಂಥದ್ದು, ಬೊಂಬೆಗಳನ್ನು ಮಾಡುವಂಥದ್ದು, ಹೀಗೆ ನಾನು ಪಟ್ಟಿ ಮಾಡ್ತಾ ಹೋದರೆ, ಮತ್ತು ಎಸ್ಪೆಷಲಿ ನಾವು ಮಹಿಳೆಯರಿಗೆ 2 ವೀಲರ್ ರೈಡಿಂಗು ಮತ್ತು ಕಾರ್ ಡ್ರೈವಿಂಗು ಇದನ್ನ ಕೂಡ ಕಲಿಸಿ, BBMP ಕಡೆಯಿಂದ ನಾವು ಕಾರ್ ಡ್ರೈವಿಂಗ್ನ ಉಚಿತವಾಗಿ ಕಲಿಸಿ, ಜೊತೆಗೆ
ಅವ್ರಿಗೆ ಈ ಲೈಸೆನ್ಸ್ ಕೂಡ ಉಚಿತವಾಗಿ ನಾವು ಮಾಡಿಸ್ಕೊಟ್ಟಿದ್ದೇವೆ. ಓಕೆ. ಅದು ಮತ್ತೆ 2 ವೀಲರ್ ಅಂತೂ ಸತತವಾಗಿ ನಮ್ಮಲ್ಲಿ ಸುಮಾರು 500 ಜನ ಮಹಿಳೆಯರಿಗಿನ ಹೆಚ್ಚಾಗಿ ನಮ್ಮಲ್ಲಿ 2 ವೀಲರ್ ತರಬೇತಿಯನ್ನ ಪಡೆದಿದ್ದಾರೆ. ಓಕೆ, ಗುಡ್. ಇಂಥ ಆ ತರಬೇತಿ ಕೊಡೋರು ನನ್ನ ಟ್ರಸ್ಟಿನ ಮಹಿಳೆಯರೇ, ತರಬೇತಿ ಪಡೆಯೋರು ನನ್ನ ಟ್ರಸ್ಟಿನ ಮಹಿಳೆಯರೇ. ಹಾಗಾಗಿ ಈ ಕೆಂಗೇರಿ ಉಪನಗರದ ಅಂದ್ರೆ ಮಹಿಳೆಯರು ಮಹಿಳೆಯರು ಪುರುಷರ ಸಮಾನವಾಗಿ ಬದುಕಬೇಕು, ಖಂಡಿತವಾಗಿಯೂ ಸರ್, ಯಾವುದೇ ಒಂದು ಕಾರಣಕ್ಕೂ ಅವರು ಹಿಂಜರಿಬಾರ್ದು. ಹಿಂಜರಿಬಾರ್ದು. ಯಾಕಂದ್ರೆ ಇಲ್ಲಿ ಜಾತಿ ಭೇದ ಏನೂ ಇಲ್ಲ ನಮ್ಮಲ್ಲಿ. ಒಂದು ಯಾವುದೇ ಒಂದು ಮೇಲು ಕೀಳು ಅಥವಾ ಅವರು ಶ್ರೀಮಂತರು ಬಡವರು ಯಾರೂ ಇಲ್ಲ. ನಮ್ಮ ಟ್ರಸ್ಟಿಗೆ ಬಂದರೆ ಒಬ್ಬ ಪ್ರೊಫೆಸರು ಕೂಡ ಅಲ್ಲೇ ಕೂತು ಟೈಲರಿಂಗ್ ಕಲಿತಾರೆ. ಹಾಗೆ ಒಂದು ಕಾರ್ಪೊರೇಷನಲ್ಲಿ ಸ್ಟ್ರೀಟ್ ಸ್ವೀಪರ್ ಕೂಡ ಬಂದು ಅದೇ ಸ್ಥಾನದಲ್ಲಿ ಕೂತು ಕಲಿತಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಜಾತಿ ಭೇದ ಇಲ್ಲ, ಧರ್ಮ ಭೇದವಿಲ್ಲ, ಯಾವ ಭೇದವೂ ಇಲ್ಲದೆ ಒಂದೇ ಸಮಾನವಾಗಿ ಎಲ್ಲರೂ ಕೂತು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಕಲಿಯುವಂಥದ್ದನ್ನು ನಮ್ಮಲ್ಲಿ ರೂಢಿಸ್ಕೊಂಡಿದ್ದೇವೆ. ಹಾಗಾಗಿ ಮಹಿಳೆಯರು, ನಾನು ಸೈಕಲ್ಲೇ ತುಳಿಯಕ್ಕೆ ಬರ್ತಾ ಇರಲಿಲ್ಲ ಅಕ್ಕ, ನಾನಿವತ್ತು ಮಕ್ಕಳನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆ ಒಂದು ಹೇಳುವಾಗ ನಮಗೆ ಖುಷಿ ಏನಂದರೆ ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ ಎಲ್ಲೋ ಒಂದು ಕಡೆ. ಅಂದರೆ ಇದನ್ನು ನಾನು ಮಾಡಬೇಕು ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ, ಅಥವಾ ಹೀಗೆಲ್ಲ ನನ್ನ ಜೀವನದಲ್ಲಿ ತಿರುವು ತಗೊಳುತ್ತೆ ಹೀಗೆ ಮಾಡ್ತೀನಿ ಅನ್ನುವಂಥದ್ದು ಇಲ್ಲ, ಅಥವಾ ನನಗೊಂದು ಗೋಲ್ ಅಂತಲೂ ಏನಿರಲಿಲ್ಲ. ಆದರೆ ಬಹುಶಃ ನನಗೆ ಹೇಳ್ದಂಗೆ ಭಗವಂತನ ಪ್ರೇರಣೆ ಒಂದೊಂದು ಹೆಜ್ಜೆ ಹಾಗೆ ಹಾಗೆ ಇದು ಭಗವಂತನ ಪ್ರೇರಣೆನೇ ಅನ್ಕೋತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಉದ್ದೇಶ ಇಟ್ಟು ಭಗವಂತ ಭೂಮಿ ಮೇಲೆ ಬಿಡ್ತಾನೆ ಅಂತ ಹೇಳುವಾಗ ನನ್ನ ಜೀವನದಲ್ಲೂ ಹಲವಾರು ತಿರುವುಗಳು, ಬಿಕಾಸ್ ನಾನು ಆಗಿದ್ದಿದ್ರೆ ಡಾಕ್ಟರ್ ಆಗ್ಬೇಕಿತ್ತು, ಡೆಂಟಲ್ ಡಾಕ್ಟ್ರು, ಅದು ತಪ್ಪಿಸ್ಕೊಂಡು ಇಲ್ಲೆಲ್ಲೋ ಬಂದು ಮತ್ತೆ ಡಿಗ್ರಿ ಮಾಡಿದೆ. ಅದಾದ್ಮೇಲೆ KS ಪಾಸ್ ಮಾಡ್ಕೊಂಡೆ, ಏನೋ ಒಂದು ಇದಾಗಿದ್ರೆ ಅಲ್ಲಿ ಆಫೀಸರ್ ನೀವು ಆಗ್ಬೋದು. ಪ್ರತಿಯೊಬ್ಬರ ಜೀವನದ ನಿರ್ಮಾಣ ಮಾಡಕ್ಕೆ ಡಾಕ್ಟರ್ ಆದ್ರಿ. ಬಹುಶಃ ಆ ಡಾಕ್ಟರ್ ಹೋಗಿ ಕೊನೆಗೆ ನಾನು ಡೆಂಟಿಸ್ಟ್ ಆಗಿ ಹೋಗ್ಲಿಕ್ಕೆ ಸೇರ್ಕೊಂಡಿದ್ದೆ. ಅದಾದ್ಮೇಲೆ KS ಎಕ್ಸಾಮ್ನ ಪಾಸ್ ಮಾಡ್ಕೊಂಡಿದ್ದೆ. ಹೀಗೆ ಹಲವಾರು ತಿರುವುಗಳನ್ನ ತಗೊಂಡು ಕೊನೆಗೆ ಅಂತಿಮವಾಗಿ ಇಲ್ಲಿ ಬಂದು ನೆಲೆಗೊಂಡಿದ್ದೇನೆ. ಆದರೆ ಇವತ್ತು ನನಗೆ ಬಹಳಷ್ಟು ಸಂತೃಪ್ತಿ ಇದೆ. ಯಾಕೆಂದ್ರೆ ಸಮಾಜದಲ್ಲಿ ನಮಗೆ ಒಂದು ಸ್ಥಾನ, ಒಂದು ಗೌರವಾನ್ವಿತವಾದಂತಹ ಸ್ಥಾನ ಆ ಭಗವಂತ ಕಲ್ಪಿಸಿದ್ದಾನೆ. ಅದಕ್ಕೆ ಬಹಳ ಸಂತೃಪ್ತಿ ಇದೆ ಅಂತ ಹೇಳಿ. ತಾವು ಚಿಕ್ಕ ವಯಸ್ಸಿಂದಲೂ ಸಹ ಸಾಕಷ್ಟು ಮಾಧ್ಯಮಗಳಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ETV ಹಾಗೂ ಉದಯ TVಗಳಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ. ಮಕ್ಕಳ ಸಿನಿಮಾದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಸಣ್ಣ ಪಾತ್ರಗಳು ಮುಖೇನ ದೊಡ್ಡ ಪರದೆಯೂ ಸಹ ತಾವು ತಲುಪಿದ್ದೀರಿ. ಮತ್ತು ಈಗ ನೀವು ಕೆಂಗೇರಿ ಉಪನಗರದ ರೋಟರಿ ಒಂದು ಸಂಸ್ಥೆಯ ಅದರಲ್ಲೂ ಸಹ ತಾವು ಒಂದು ವಿಶೇಷವಾದ ಸ್ಥಾನ ಪಡೆದಿದ್ದೀರಿ. ಮತ್ತು ಈಗ ಕೆಂಗೇರಿ ಉಪನಗರದ ರೆನಾಸಾ ಯೂನಿವರ್ಸಲ್ RU ಕ್ಲಬ್, ಅದು ಒಂದು ಇಂಟೆಲೆಕ್ಚುವಲ್ ಫೋರಮ್, ಅದರಲ್ಲೂ ಸಹ ತಾವು ಒಂದು ವಿಶೇಷವಾದ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಅದರ ಬಗ್ಗೆ ತಮ್ಮ ಒಂದು ಚಟುವಟಿಕೆಗಳು ಏನು ಮಾಡಬೇಕು, ಏನು ಹವ್ಯಾಸಗಳು, ಯಾವ ರೀತಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಒಬ್ಬೊಬ್ಬರಿಗೂ ಒಂದು ಸಹಕಾರ ಮಾಡೋಕ್ಕೆ ತಮ್ಮ ಉದ್ದೇಶ? ಸರ್, ರೋಟ್ರಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಫೋರಮ್. ರೋಟ್ರಿಯಿಂದ ನಮ್ಮ ಒಂದು ಸಣ್ಣ ಅಳಿಲ ಸೇವೆಯು ದೊಡ್ಡದಾದಂತಹ ಸೇವೆಯನ್ನು ತಲುಪಿಸುತ್ತೆ ಸಮಾಜಕ್ಕೆ. ಹಾಗಾಗಿ ಅಲ್ಲಿ ಒಂದು ಮೆಂಬರ್ಶಿಪ್ಪನ್ನು ತಗೊಂಡು ಅಲ್ಲಿ ಒಂದು ಸಣ್ಣದಾದಂತಹ ಅಳಿಲ ಸೇವೆಯನ್ನು ಮಾಡಬೇಕು ಅಂತ ಮುಂದುವರಿತಾ ಇದ್ದೇನೆ. ಅದ್ರ ಜೊತೆಗೆ ಮುಂದೆ ನೆಕ್ಸ್ಟ್ ಇಯರ್ಗೆ ನನ್ನನ್ನು ಪ್ರೆಸಿಡೆಂಟ್ ಆಗಿ ಕೂಡ ನಾಮಿನೇಟ್ ಮಾಡಿದ್ದಾರೆ. ಬಹುಶಃ ಅವ್ರು ಏನು ಅಂದ್ಕೊಂಡು ನನಗೆ ಸ್ಥಾನ ಕಲ್ಪಿಸಿದಾರೋ ಅವರ ಒಂದು ಅನಿಸಿಕೆಯನ್ನು ನಾನು ಪೂರ್ಣಗೊಳಿಸ್ತೀನಿ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಸಂಪೂರ್ಣವಾದ ಪ್ರಯತ್ನ ಕೂಡ ಪಡ್ತೇನೆ. ಅದ್ರ ಜೊತೆಗೆ ನೀವು ನನ್ನ ಈ ಒಂದು ಕ್ಲಬ್ಬನ್ನು ಹೇಳಿದ್ರಿ. ನಿಮಗೆ ಗೊತ್ತಿರೋ ಹಾಗೆ ನಮಗೆ ಬಹಳ ಆಪ್ತರಿರಬಹುದು ಅಥವಾ ಏನು ಸೇಮ್ ಥಾಟ್ಸ್ ಅಥವಾ ವೈಬ್ಸ್ ಇರುವಂತಹ ಜನರಗಳ ಮಧ್ಯದಲ್ಲಿದ್ದಾಗ ಒಬ್ರಿಗೊಬ್ರು ನೀವು ಆದರೆ ಚಂದ ಅಂತ ಒಂದು ಅನಿಸಿಕೆಯನ್ನು ನನ್ನ ಆಪ್ತರಾದಂತಹ ಸೀತಾರಾಮ್ ಸರ್ ಅವರು ಅಪೇಕ್ಷೆ ಪಟ್ಟು, ನೀವು ಮೇಡಮ್ ಈ ಒಂದು ಸ್ಥಾನ ತಗೊಳ್ಳಿ ಅಂತ ಹೇಳಿದಾಗ ನನಗೂ ಎಲ್ಲೋ ಒಂದು ಕಡೆ ನನ್ನ ಆಸಕ್ತಿ ಕೂಡ ಅದರಲ್ಲಿದೆ ಅಂತ ಅನ್ನಿಸಿದಾಗ ಖಂಡಿತವಾಗಿಯೂ ನಾನು ಅದನ್ನು ತಗೊಳ್ತೇನೆ ಅಂತ ಹೇಳಿ ಒಪ್ಪಿ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಅದರಲ್ಲಿ ಆಧ್ಯಾತ್ಮಿಕ ಚಿಂತನೆ ಅಂದರೆ ಕಾಸ್ಮಿಕ್ ವರ್ಲ್ಡ್ ಅನ್ನುವಂಥದ್ದು, ನಮ್ಮ ಒಂದು ಸುಲಭ ಜೀವನ. ಯಾಕಂದರೆ ಎಷ್ಟೊಂದು ಸಲ ನಾವು ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತೀವಿ. ಜೀವನ ಅಂದರೆ ಕಷ್ಟ ಏನೋ, ಸಂಸಾರ ಅಂದರೆ ಗೋಜಲ ಏನೋ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ.
ಆಮೇಲೆ ಅದು ಎಸ್ಪೆಷಲಿ ಇವತ್ತಿನ ಆಧುನಿಕ ಒಂದು ಜಗತ್ತಿನಲ್ಲಿ ನಾವು ಎಲ್ಲಿ ಓಡ್ತಾ ಇದ್ದೀವಿ ಅನ್ನುವಂತಹ ಒಂದು ಚಿಂತನೆನೇ ನಮಗಿಲ್ಲ. ನಾವು ಏನಕ್ಕೆ ಜೀವನ ಮಾಡ್ತಿದ್ದೀವಿ, ನಮ್ಮ ಬಾಳು ಅಂದರೆ ಏನು, ನಾವು ಯಾವುದರ ಎಡೆಗೆ ಸಾಕ್ತಾ ಇದ್ದೀವಿ ಅನ್ನುವಂತಹ ಚಿಂತನೆ ಕೂಡ ಇಲ್ಲ. ಎಲ್ಲರೂ ಹಣದ ಹಿಂದೆ, ಹಣ, ದುಡ್ಡು, ಆಮೇಲೆ ವೈಭೋಗ, ಮಟೀರಿಯಲಿಸ್ಟಿಕ್ ವರ್ಲ್ಡ್, ಕಾರು, ಬಂಗ್ಲೆ, ಇದೇ ಒಂದು ಜೀವನ ಅಂತ ಅನ್ಕೊಂಡು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಬಹುಶಃ ನಮ್ಮಲ್ಲಿ ನಿಜವಾಗ್ಲೂ ಸಿಗ್ಬೇಕಾಗಿರುವಂತಹ ಆನಂದವನ್ನ ಕಳ್ಕೊಂಡ್ಬಿಟ್ಟಿದ್ದೀವೇನೋ, ನಮ್ಮ ಸಂತೋಷ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀವೇನೋ, ತುಂಬ ಒಂದು ಸುಳ್ಳಿನ ಜೀವನವನ್ನು ನಾವು ಕಳೀತಾ ಇದ್ದೀವೇನೋ ಅನ್ನೋಂತಹ ಕಲ್ಪನೆ ನನಗೂ ಬಹಳಷ್ಟು ಸಲ ಬಂದಿದೆ. ಬಹಳಷ್ಟು ಅದ್ರ ವಿಚಾರವಾಗಿ ನಾನು ಬುಕ್ಸ್ಗಳನ್ನು ಓದ್ತಾ ಇರ್ತೇನೆ, ಬೇರೆಯವರು ಮಾತಾಡಿದಾಗ ಹಿರಿಯರ ಪ್ರವಚನಗಳನ್ನು ಕೇಳ್ತಾ ಇರ್ತೇನೆ. ಹಾಗಾಗಿ ಅಂತಹ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಈ ರೆನೈಸಾನ್ಸಲ್ಲಿ ಇದೆ ಅಂತ ಅಂದಾಗ ಯಾಕೆ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೊಳ್ಬಾರ್ದು? ಹಿರಿಯರು ಬರ್ತಾರೆ, ಅನುಭವಸ್ಥರು ಬರ್ತಾರೆ, ಅವರೆಲ್ಲ ಹೇಳುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ಕೂಡ ಹೆಚ್ಚತ್ತೆ ಅನ್ನುವಂತಹ ಒಂದೇ ಒಂದು ಆಸೆಯಿಂದ ನಾನು ಈ ಒಂದು ಸ್ಥಾನವನ್ನು ತಗೊಂಡಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಜ್ಞಾನವನ್ನು ಎಲ್ಲೆಡೆ ಪಸರಿಸಬೇಕು ಅನ್ನೋದೇ ನನ್ನ ಒಂದು ಚಿಂತನೆಯಾಗಿದೆ. ಹಾಗಂದರೆ ಒಂದು ಮೌಲ್ಯಾಧಾರಿತ ಜೀವನ ಮತ್ತು ಒಂದು ಆಧ್ಯಾತ್ಮಿಕ ಪ್ರಗತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ತಾವು ಕಂಕಣ ಕಟ್ಟಿದ್ದೀರಾ. ಬಹಳ ಸಂತೋಷ ಆಗುತ್ತೆ. ನೀವು ಯೋಗ ಮತ್ತು ಯೋಗ ಶಿಕ್ಷಕರು ಸಹ. ಸೊ ಯಾವ ರೀತಿ ಸಮಾಜದಲ್ಲಿ ಒಂದು ಯೋಗದ ಬಗ್ಗೆಯೂ ಸಹ ಯಾವ ರೀತಿ ಒಂದು ಪ್ರಚಲನೆ ಹುಟ್ಟಿಸಬೇಕು ಅಂತ ಅಂದ್ಕೊಂಡಿದ್ದಾರೆ? ಸರಿ, ಈಗ ಯೋಗ ಅಂತ ಬರೋದಾದರೆ ಖಂಡಿತವಾಗಿಯೂ ನನಗೆ ಮೊಟ್ಟ ಮೊದಲನೇ ಗುರು ಅಂದರೆ ನನ್ನ ತಾಯಿ ಮತ್ತು ನನ್ನ ತಂದೆ ಇಬ್ಬರು ಕೂಡ ನಾವು ಚಿಕ್ಕ ಮಕ್ಕಳಿರುವಾಗಿಂದನೇ ಯೋಗ ಅಭ್ಯಾಸ ಮಾಡ್ತಾ ಇದ್ರು. ಅವರನ್ನು ನೋಡ್ತಾ ನೋಡ್ತಾ ನಾವು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ಅಂದರೆ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ಮಧ್ಯದಲ್ಲಿ ನಿಲ್ಲುವಂಥದ್ದು, ಯಾವುದೇ ಸಪೋರ್ಟ್ ಇಲ್ಲದೆ. ಹಾಗೆ ನನಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು ಚಿಕ್ಕ ವಯಸ್ಸಿನಲ್ಲಿ. ಅದನ್ನು ಹೋಗ್ಲಾಡಿಸ್ಲಿಕ್ಕೆ ನನ್ನ ತಾಯಿ ಪ್ರಾಣಾಯಾಮ ಹೇಳ್ಕೊಡ್ತಾ ಇದ್ರು. ಸೊ ಆ ಪ್ರಾಣಾಯಾಮದಿಂದ ಬಹಳಷ್ಟು ನನಗೆ ಇಂಪ್ರೂವ್ಮೆಂಟ್ಸ್ ಆಯಿತು. ವೀಸಿಂಗ್ ಅನ್ನೋದು ನನಗೆ ಮತ್ತೆ ಬರಲೇ ಇಲ್ಲ. ಆ ಥರದ್ದು ಒಂದು ಬೆನಿಫಿಟ್ ಆಯಿತು ನನಗೆ ಯೋಗದಿಂದ. ಬಹಳಷ್ಟು ಯೋಗ ಇವತ್ತಿಗೂ ನಾನು ಯೋಗ ಮಾಡ್ತೇನೆ. ಆ ಯೋಗ ಅನ್ನೋದು ನನಗೆ ತುಂಬ ದೈಹಿಕವಾಗಿ ನನಗೆ ತುಂಬ ಶಕ್ತಿಯನ್ನು ನೀಡಿತು. ಅದಾದಮೇಲೆ ಪ್ರಾಣಾಯಾಮದಿಂದ ನನಗೆ ಈ ಒಂದು ಏನು ಪ್ರಾಬ್ಲಮ್ ಇತ್ತು, ವೀಸಿಂಗ್ ಪ್ರಾಬ್ಲಮ್, ಅದು ಸಂಪೂರ್ಣವಾಗಿ ಮಾಯ ಆಯಿತು. ಅದ್ರ ಜೊತೆಗೆ ನನಗೆ ಧ್ಯಾನ ಅನ್ನೋದು ಸ್ವಲ್ಪ ನನಗೆ ಬುದ್ಧಿ ಬಂದ ನಂತರ ಅದಕ್ಕೆ ನಾನು ಬಹಳಷ್ಟು ಕಡೆ ಅಟೆಂಡ್ ಮಾಡಿದ್ದೀನಿ. ಪತಂಜಲಿ ಯೋಗ ಶಿಕ್ಷಣ ಇರಬಹುದು, SSY ಇರಬಹುದು, ಹೀಗೆ ಹಲವಾರು ಕಡೆ ಹೋದ ನಂತರ ನನಗೆ ಧ್ಯಾನದ ಬಗ್ಗೆ ಒಳ್ಳೆಯ ಚಿಂತನೆ, ಅದರಲ್ಲಾಗುವಂತಹ ಲಾಭಗಳನ್ನೆಲ್ಲ ತಿಳ್ಕೊಂಡ ಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇನೆ. ಅಂದರೆ ಅದರಲ್ಲೂ ಕೂಡ ನಾನು ಏನಾದ್ರು ಧ್ಯಾನ ಮಾಡೋಕ್ಕೆ ಅಂತ ಹೇಳಿ ಕಣ್ಮುಚ್ಚಿ ಕೂತ್ರೆ ತುಂಬ ಅದರಲ್ಲಿ ತಲ್ಲೀನತೆಯನ್ನು ಹೊಂದಿದ್ರೆ ಕಣ್ಣು ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ವೇನೋ, ಇನ್ನೊಂದು ಸ್ವಲ್ಪ ಹೊತ್ತು ನಾನು ಧ್ಯಾನ ಮಾಡಬೇಕು ಅನ್ನುವಂತಹ ಆನಂದ ನಮ್ಗೆ ಅದರಲ್ಲಿ ಬರುತ್ತೆ. ಯೋಗ ಕೂಡ ಹಾಗೆ ಸರ್, ಮಾಡ್ತಾ 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 ಇನ್ನೂ ಮಾಡೋಣ ಅನ್ನುವಂತಹ ಆಸೆ. ಮಾಡೋಕ್ಕೆ ಮುಂಚೆ ಆಲಸ್ಯ, ಆದರೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಬಹಳ ಖುಷಿ, ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ತುಂಬ ಗಟ್ಟಿಗ್ರನ್ ಮಾಡುತ್ತೆ. ಬಹುಶಃ ಇವತ್ತು ಸಮಾಜದಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿ ಏನೇ ಕಷ್ಟಗಳು ಬಂದರೂ ಎದುರಿಸುವಂತಹ, ಬಿಕಾಸ್ ನೀವೊಂದು ಸಮಾಜದಲ್ಲಿ ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಟೀಕೆ ಟಿಪ್ಪಣಿಗಳು ಬಹಳಷ್ಟು ಬರ್ತಾ ಹೋಗುತ್ತೆ. ನಿಮಗೆ ಯಾವ ಮಟ್ಟದ ಟೀಕೆ ಟಿಪ್ಪಣಿಗಳು ಬರುತ್ತೆ ಅಂದರೆ ಅದು ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿದವ್ರಿಗಷ್ಟೇ ಗೊತ್ತು ಸಮಾಜದಲ್ಲಿ ಯಾವ ಥರ ನಾವು ಅದನ್ನು ಫೇಸ್ ಮಾಡಬೇಕು ಅಂತ ಹೇಳಿ. ಆ ಫೇಸ್ ಮಾಡುವಂತಹ ಶಕ್ತಿ ಬಹುಶಃ ನಮಗೆ ಈ ಒಂದು ಆಧ್ಯಾತ್ಮದ ಹಿನ್ನೆಲೆ, ಆ ಒಂದು ಯೋಗ, ಧ್ಯಾನ, ಪ್ರಾಣಾಯಾಮ ಇದೆಲ್ಲದೂ ನನಗೆ ಶಕ್ತಿಯನ್ನು ತುಂಬಿದೆ. ಇದೆಲ್ಲದ್ರ ಜೊತೆಗೆ ನನ್ನ ಪತಿ, ನಿಜವಾಗ್ಲೂ ಹೇಳಬೇಕು ಅಂದರೆ ಎಸ್ಪೆಷಲಿ ನಾನು ರಾಜಕಾರಣಕ್ಕೆ ನಾನು ಕಾಲಿಟ್ಟ ಮೇಲೆ, ನಿಮಗೆ ರಾಜಕಾರಣ ಅಂದರೆ ಇವತ್ತಿನ ರಾಜಕಾರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ. ರಾಜಕಾರಣದಲ್ಲಿ ಈಗಾಗಲೇ 18 ವರ್ಷಗಳ ಸುದೀರ್ಘ ಸೇವೆ ನಂದು ಸಲ್ಲಿಸಿದ್ದೇನೆ. ಇದರಲ್ಲಿ ಬಂದಾಗಂತೂ ಬಹಳಷ್ಟು ಕೀಳು ಮಟ್ಟದ ಟೀಕೆ ಟಿಪ್ಪಣಿಗಳನ್ನು ನಾವು ಎದುರಿಸಿದ್ದೇವೆ. ಅದನ್ನು ಎದುರಿಸಬೇಕು ಅಂದರೆ ನನಗೆ ಬೆನ್ನೆಲುಬಾಗಿ ನನಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿದಂಥವರು ನನ್ನ ಪತಿ ಪಂಚಾಕ್ಷರಿಯವರು. ಅವರು ಹೇಳೋದಿಷ್ಟೇ, ನಾನು ನಿನ್ನ ಜೊತೆ ಸದಾಕಾಲ ಇದ್ದೇನೆ, ಯಾವುದಕ್ಕೂ ಹೆದರಬೇಡ, ನಾನಿರುವಾಗ ನೀನು ಮುಂದೆ ನುಗ್ಗಿ ನಿನ್ನ ಕೆಲಸಕ್ಕೆ ನೀನು ಫೋಕಸ್ ಮಾಡಿ ಟ್ರೈ ಟು ರೀಚ್ ದ ಗೋಲ್ ಅಂತ ಅಷ್ಟೇ ಅವರು ನನಗೆ ಹೇಳೋ ಧೈರ್ಯ ತುಂಬ್ತಾರೆ.
ಹಾಗಾಗಿ ಅವರು ನನ್ನ ಜೊತೆಯಲ್ಲಿರೋದು ನನ್ನ ಸೌಭಾಗ್ಯವೇ ಸರಿ ಅಂತ ಹೇಳ್ತಿದ್ದೇನೆ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆಗೆ ಒಬ್ಬ ಮಹನೀಯರ ಅಥವಾ ಮನೆಯವರ ಬೆಂಬಲ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಹೌದು, ಇಟ್ ಗಿವ್ಸ್ ವಂಡರ್ಫುಲ್ ಮಾರಲ್ ಸಪೋರ್ಟ್. ಅವರು ಆ ಥರ ಅದೇ ರೀತಿ ಒಬ್ಬ ಮಹನೀಯರಿಗೆ ಒಬ್ಬ ಮಹಿಳೆ ತುಂಬುವಂತಹ ಸ್ಫೂರ್ತಿ, ಹಾಗೆ ಮಹಿಳೆಗೆ ಅವರ ಪತಿದಾರರು ಜೊತೆಯಲ್ಲಿ ನಿಲ್ಲುವಂತಹ ಬೆಂಬಲ, ಕೊಡುವಂತಹ ಬೆಂಬಲ ಇದೆಯಲ್ಲ, ಇದು ಜೀವನದಲ್ಲಿ ಏನು ಬೇಕಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಮಾಡತ್ತೆ ಅನ್ನುವಂಥದ್ದನ್ನು ನಾನು ಖಂಡಿತವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ನೋಡಿ, ಇದೊಂದು ಆದರ್ಶದ ಸಂಸಾರ, ಒಂದು ಐಡಿಯಲ್ ಫ್ಯಾಮಿಲಿ ಅಂತ. ಪತಿ ಮತ್ತು ಪತ್ನಿ ಪೂರ್ತಿ ಸಂಸಾರದ ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಸಮಾಜದ ಸೇವೆ ಮತ್ತು ಮಹಿಳೆಯರಿಗೆ, ಮತ್ತು ಯಾರು ಅಬಲರು ಅಂತ ಹೇಳ್ತಾರೆ, ಈಗ ಅಬಲರಲ್ಲ, ಈಗ ಅವರು ಸಬಲರವರು. ಸೊ ಅವ್ರನ್ನ ಅಬಲರು ಅಂತ ಭಾವನೆ ಮಾಡ್ತಿರೋ ಅವ್ರನ್ನ ಸಬಲರನ್ನಾಗಿ ಮಾಡಿ ಅವರಿಗೆ ಪೂರ್ತಿ ಶಕ್ತಿ ತುಂಬಿ ಮನೋಸ್ಥೈರ್ಯ ತುಂಬಿ ತಾವು ಇಷ್ಟೆಲ್ಲ ಮಾಡ್ತಿದ್ದೀರಿ. ತಮಗೆ ನಮ್ಮ ಕಾಸ್ಮಿಕ್ ಸೊಸೈಟಿ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ಇನ್ನೂ ನೀವು ಸಾಕಷ್ಟು ಮಹತ್ತರವಾದ ಕೆಲಸಗಳು ಮಾಡ್ತಾ, ಇನ್ನೂ ಸಾಕಷ್ಟು ಉನ್ನತ ಸ್ಥಾನ ಪಡೀತಾ ಸಮಾಜಕ್ಕೆ ತಮ್ಮ ಕಡೆಯಿಂದ ಸಾಕಷ್ಟು ಕೊಡುಗೆ ಸಿಗಲಿ ಅಂತ ಹೇಳಿ ತಮಗೆ ಶುಭ ಹಾರೈಸ್ತಾ ನಮಸ್ಕಾರ. ಬನ್ನಿ ಈ ನಮ್ಮ ಒಂದು ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅನುಪಮಾ ಪಂಚಾಕ್ಷರಿ ಅವರು ಒಂದಷ್ಟು ಪ್ರೇರಣಾದಾಯಕವಾದಂತಹ ಮಾತುಗಳು ತಿಳಿಸಿದ್ದಾರೆ. ಪುನಃ ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ವ್ಯಕ್ತಿಯನ್ನು ಮತ್ತೆ ಭೇಟಿಯಾಗೋಣ. ತಾವು ಈ ಒಂದು ಚಾನಲ್ ವೀಕ್ಷಿಸೋದಕ್ಕೆ ಧನ್ಯವಾದಗಳು. ನಮಸ್ಕಾರ.